ಮಗಳು ದಾಕ್ಷಾಯಿಣಿ ವಂದಿಸಿದ್ದೇನೆ. ಬದುಕಿದ್ದರೆಷ್ಟು ಸತ್ತರೆಷ್ಟು, ಇದಲ್ಲದೆ ನನ್ನ ತಂದೆಯ ಧೋರಣೆ ಮತ್ತೇನು? ನಿನ್ನ ಮಗಳು ದಾಕ್ಷಾಯಿಣಿ ಬಂದಿದ್ದಾಳೆ, ಹೀಗೆ ಆಡಿ ಕರೆದರು ಪಡೆದವನಿಗೆ ನನ್ನ ಮುಖ ನೋಡುವುದಕ್ಕೆ ಮನಸ್ಸಿಲ್ಲ. ಹೊತ್ತು ಹೆತ್ತವಳು ಅಮ್ಮ ನನ್ನ ಮಗಳು ಬಂದಿದ್ದಾಳೆ, ನಮ್ಮನ್ನು ಆಲಂಕಿಸು, ಎದೆಗಾಡಿಸಿಕೊ ಹೀಗೆ ಬೇಡಿಕೊಂಡರು. ನನ್ನ ತಾಯಿಗೆ ಕೈಯೊಡ್ಡಿ ನನ್ನನ್ನು ಬರಸಿಳಿದು ಬಿಗಿದಪ್ಪಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ತಂದೆಯ ಧ್ವನಿಯಿಂದಲೇ ಮುಟ್ಟದಿಲ್ಲ ದಾಕ್ಷಾಯಿಣಿಯನ್ನು. ನಿನಗ ಅಧಿಕಾರ ಇಲ್ಲ, ಪಡೆದ ಅವಳಿಗಲ್ಲ ನನಗಿಲ್ಲವಷ್ಟೇ. ನನ್ನ ಒಳ ಹುಟ್ಟಿದವರು, ನನ್ನ ಬಂಧು ಬಾಂಧವರು ಯಾರಾದರೂ ನನ್ನ ಮುಖ ನೋಡಿ ಕರೆದು ತನ್ನ ಬಳಿಯಲ್ಲಿ ಕುಳ್ಳಿಟ್ಟುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಭಾವಿಸಿದರೆ ಇಲ್ಲ, ಅವರಲ್ಲಿ ಧೈರ್ಯ ಸಾಲದು. ಜೊತೆಯಾಗಿ ಬಾಲ್ಯದ ದಿನಗಳನ್ನು ಕಳೆದ ನನ್ನ ಅಕ್ಕ ತಂಗಿಯಂದಿರಿಗಾದರೂ ನನ್ನನ್ನು ಮುಟ್ಟಿಸುವ, ನನ್ನನ್ನು ಪ್ರೀತಿಸುವ ಅವಕಾಶ ಇಲ್ಲ. ನಾನು ಆ ಕಾರಣಕ್ಕಾಗಿ ಬಂದವಳಲ್ಲ, ಯಾಗವನ್ನು ನೋಡಬೇಕಿನ ಉದ್ದೇಶದಿಂದ ಬಂದಿದ್ದೇನೆ. ನೋಡ್ತೇನೆ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಃ ಈಶಾಯ ಅಲ್ಲ, ಇದು ಪುಣ್ಯ ಸಂಪಾದನೆಗಾಗಿ ಮಾಡುತ್ತಿರುವ ಯಾಗವಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ
ಭಕ್ತನಾಗಿ ಕೈಗೊಂಡ ಯಾಗವಲ್ಲ, ಇದು ದುಷ್ಟ ಕೃತು. ನನ್ನವರ ಕೂಡಿ ಹಾಗೆಯನ್ನ ಸ್ವಾದಿಸುವುದಕ್ಕಾಗಿ, ದ್ವೇಷವನ್ನ ಕಾಣುವುದಕ್ಕಾಗಿ ಏನಯ್ಯ ಅಲ್ಲ, ಈ ಪಾತಕಿ ಕೈಗೊಂಡ ಕೃತ್ಯವಷ್ಟೇ.